ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಆಚಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಉಗ್ರರ ದಾಳಿಗೆ ಪ್ರತಿಕಾರವನ್ನ ತೀರಿಸಿಕೊಳ್ಳುತ್ತಾ ಭಾರತ. ಪುಲ್ವಾಮಾ ದಾಳಿಗೆ ಸರ್ಜಿಕಲ್ ಸ್ಟ್ರೈಕ್ ಮಾಡಿತ್ತು ಸೇನೆ. ಅವತ್ತು ನಮ್ಮ ಸೇನಾ ಯೋಧರೇನಿದ್ದಾರೆ ನೆತ್ತರು ಹರಿದಿತ್ತು. 2019 ಫೆಬ್ರವರಿ 14 ನಮ್ಮ 40 ಯೋಧರ ಮಾರಣ ಹೋಮ ನಡೆದು ಬಿಟ್ಟಿತ್ತು. ಅದಕ್ಕೆ ಪ್ರತಿಕಾರವಾಗಿ ಏರ್ ಸ್ಟ್ರೈಕ್ ಅನ್ನು ಮಾಡಿದ್ರು ನಮ್ಮ ಭಾರತೀಯ ಸೇನೆ. ಬಾಲಾಕೋಟ್ನಲ್ಲಿ ನುಗ್ಗಿ ಹೊಡೆದಿದ್ರು. ಆದರೆ ಅದು ಮರಳಿ ಬೇಕು, ನಮಗೆ ಪ್ರತಿಕಾರ ಬೇಕು. ಪ್ರತಿಯೊಬ್ಬ ಭಾರತೀಯನ ಮನದಾಳದ ಒತ್ತಾಯ ಆಗ್ತಾ ಇದೆ ಇದು. ನೋಡಿ, ಅವತ್ತು ಪಾಕ್ಗೆ ನುಗ್ಗಿ ಉಗ್ರರ ನೆಲೆಗಳನ್ನು ಭಾರತ ಧ್ವಂಸಗೊಳಿಸಿತ್ತು. ಈಗಲೂ ಕೂಡ ಅಂಥದ್ದೇ ದಾಳಿಯನ್ನು ಮಾಡೋಕೆ ರೆಡಿಯಾಗಿದೆಯಾ ಆರ್ಮಿ? ಆಗುತ್ತಾ ಇದೆ, ಎಲ್ಲ ಪ್ಲ್ಯಾನ್ ನಡೀತಾ ಇದೆ. ಆದರೆ ಏಕಾಏಕಿ ಆಗಲ್ಲ, ಅದು ಕಷ್ಟ ಇದೆ. ಪ್ಲ್ಯಾನ್ ಪ್ರಕಾರ ಹೊಡಿಬೇಕು. ಎಲ್ಲ ಮೀಟಿಂಗ್ಗಳು ನಡೀತಾ ಇದೆ. ಮೋದಿ ಅವರು ವಿದೇಶದಿಂದ ಬಂದಿದ್ದಾರೆ. ಅಜಿತ್ ದೋವಲ್ ಮಾಸ್ಟರ್ ಮೈಂಡ್ ರೆಡಿ ಇದ್ದಾರೆ. ದೇಶದ ಜನರಲ್ಲಿ ತೀವ್ರ ಕುತೂಹಲ ಮೂಡಿಸಿದೆ ಈ ಒಂದು ನಡೆ. ಮೇಲಿಂದ ಮೇಲೆ ಸಭೆಗಳ ಮೇಲೆ ಸಭೆ ಮಾಡ್ತಿದ್ದಾರೆ ಪ್ರಧಾನಿ ಮೋದಿ ಮತ್ತು ಅಮಿತ್ ಶಾ. ರಾಜನಾಥ್ ಸಿಂಗ್ ಅವರು ಕೂಡ ಸೇನಾಧಿಕಾರಿಗಳ ಜೊತೆಗೆ ಸಭೆ ನಡೆಸ್ತಾನೆ ಇದ್ದಾರೆ. ಇನ್ನು 24 ಗಂಟೆಯ ಒಳಗೆ ಪ್ರತಿಕಾರವನ್ನು ತೀರಿಸಿಕೊಳ್ಳುತ್ತಾ ಭಾರತ. ತೀರಿಸಿಕೊಳ್ಳಲೇಬೇಕು. ಯಾಕಂತ ಹೇಳಿದ್ರೆ ಕಳೆದ 30 ವರ್ಷಗಳಲ್ಲಿ ನಡೆದಂತಹ ಭೀಕರವಾದಂತಹ ದಾಳಿ ಇದು. ಜಮ್ಮು ಕಾಶ್ಮೀರದಲ್ಲಿ 370 ರದ್ದಾದ ಮೇಲೆ ಅಮಾಯಕ ಪ್ರವಾಸಿಗರ ನೆತ್ತರು ಹರಿದಿದೆ. ಹಾಗಾಗಿ ಒಂದು ಎಚ್ಚರಿಕೆಯ ಖಡಕ್ ಆದಂತಹ ಸಂದೇಶ ಪಾಪಿ ಪಾಕಿಸ್ತಾನಕ್ಕೆ ಹೋಗಲೇಬೇಕು. ಆ ಉಗ್ರರೇ ನೆತ್ತರು ಹರಿಸಿದಾರಲ್ಲ, ತಲೆಗೆ ಶೂಟ್ ಮಾಡಿ ನುಗ್ಗಿ ಹೊಡಿಬೇಕು. ಎಲ್ಲರೂ ಕೇಳ್ತಾ ಇದ್ದಾರೆ ರೀ, ಪ್ರತಿಯೊಬ್ಬರು ಒತ್ತಾಯ ಮಾಡ್ತಾ ಇದ್ದಾರೆ. ನೋಡಿ, ಅಲ್ಲಿ ನಮ್ಮ ಯೋಧರು ವೀರಮರಣವನ್ನಪ್ತಾ ಹುತಾತ್ಮರಾಗ್ತಾ ಇದ್ರು. ಅಲ್ಲಿ ಕಾರ್ಯಾಚರಣೆ ನಡೀತಾ ಇತ್ತು, ಗುಂಡಿನ ಚಕಮಕಿ ನಡೀತಾ ಇದ್ದು. ಅದು ಸಹಜ ಅಂತ ಅನಿಸ್ತಾ ಇತ್ತು ಜನರಿಗೆ. ಆದರೆ ಇಲ್ಲಿ ಟಾರ್ಗೆಟ್ ಮಾಡಿರೋದು ಹಿಂದೂಗಳನ್ನ. ನೀನು ಹಿಂದೂನಾ ಮುಸ್ಲಿಮಾ ಬಟ್ಟೆ ಬಿಚ್ಚಿ ಅವನ ID ಕಾರ್ಡ್ ನೋಡಿ ಹೊಡೆದು ಹಾಕಿದ್ದಾರೆ ಅಂತ ಹೇಳಿದ್ರೆ, ನಿಜಕ್ಕೂ ಜಮ್ಮು ಕಾಶ್ಮೀರದಲ್ಲಿ ಎಂತಹ ಪರಿಸ್ಥಿತಿ ಇದೆ. ಮತ್ತು ಇಲ್ಲಿ ಉಗ್ರರಿಗೆ ಟಾರ್ಗೆಟ್ ಆಗಿರೋದು ಭಾರತದ ಹಿಂದೂಗಳು ಅನ್ನೋದು ನಿನ್ನೆಯ ಒಂದು ಘಟನೆಯಿಂದ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಹಾಗಾಗಿ ಭಾರತ ಒಂದು ಕಠಿಣವಾದಂತಹ ತೀರ್ಮಾನಕ್ಕೆ ಬರಬೇಕಾಗಿದೆ. ಅವತ್ತು ಸರ್ಜಿಕಲ್ ಸ್ಟ್ರೈಕ್ ಮಾಡಿದಾಗ ಎಂತಹ ಒಂದು ದಾಳಿ ಆಗಿತ್ತು ಅಂತ ಹೇಳಿದ್ರೆ, ಕೆಲವೊಂದಿಷ್ಟು ಈ ಉಗ್ರ ಸಂಘಟನೆಗಳ ಮಾಸ್ಟರ್ ಮೈಂಡ್ಗಳನ್ನು ಕೂಡ ಹೊಡೆದುರುಳಿಸಿತ್ತು. ಈಗಲೂ ಕೂಡ ಅಷ್ಟೇ. ಈ TRF ಆಗಿರ್ಬೋದು, ಜೊತೆಗೆ ಜೈಷ್ ಎ ಮೊಹಮ್ಮದ್ ಸಂಘಟನೆ ಆಗಿರ್ಬೋದು, ಇವೆಲ್ಲ ಕೆಲವೊಂದಿಷ್ಟು ಏನು ಬದುಕುಳಿದಿದ್ದಾವೆ ಆ ಸಂಘಟನೆಗಳು, ಎಲ್ಲ ಉಗ್ರ ಸಂಘಟನೆಗಳನ್ನು ಹೊಸಕಿ ಹಾಕಬೇಕಾಗಿದೆ. ಆ ತೀರಿಕೊಂಡಂತಹ ಅಥವಾ ಮೃತಪಟ್ಟವರ ಕುಟುಂಬಗಳಿಗೆ ನ್ಯಾಯ ಒದಗಿಸುವಂಥ ಕೆಲಸ ಅಷ್ಟೇ ಅಲ್ಲ, ಪ್ರತಿಯೊಬ್ಬ ಭಾರತೀಯರಿಗೆ ಖುಷಿ ಪಡಿಸುವಂತಹ ಸುದ್ದಿಯನ್ನು ಕೇಂದ್ರ ಸರ್ಕಾರ ಕೊಡಬೇಕು. ಈಗ ಎಲ್ಲ ಪ್ಲ್ಯಾನ್ಗಳು ರೆಡಿ ಆಗುತ್ತಾ ಇದೆ. ಅವರ ನೆಲೆಗಳನ್ನು, ಅವರ ಅಡಗು ತಾಣಗಳನ್ನು ಗುರುತಿಸ್ತಾ ಇದ್ದಾರೆ. ಎಲ್ಲೆಲ್ಲಿ ಅಡಗಿ ಕೂತಿದ್ದಾರೋ ಅಲ್ಲಿ ಹೊಡಿಬೇಕು. ಅದರಲ್ಲೂ ಈಗ ಅಲ್ಲಿ ಸ್ಥಳೀಯವಾಗಿಯೇ ಕೆಲವೊಂದಿಷ್ಟು ಜನ ಏನು ಅಲ್ಲಿ ವಾಸವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿಯೇ ಅಲ್ಲಿಯ ಜನರ ಕುಮ್ಮಕ್ಕು ಕೂಡ ಈ ಉಗ್ರ ಸಂಘಟನೆಯವರಿಗಿದೆ. ಅಂಥವರನ್ನು ಕೂಡ ಬಗ್ಗು ಬಿಡಲಿಕ್ಕೆ ಸರ್ಕಾರ ದಿಟ್ಟ ಹೆಜ್ಜೆಯನ್ನು ಇಡಬೇಕಾಗಿದೆ. ದೇಶದ ಜನರಿಗೆ ಆಗ ಭರವಸೆ ಬರುತ್ತೆ. ಯಾಕಂದರೆ ಆಗ ನಮ್ಮ ಪುಲ್ವಾಮಾ ಅಟ್ಯಾಕ್ ಆದಂಥ ಸಂದರ್ಭದಲ್ಲಿ ಪ್ರತಿಕಾರವಾಗಿ ದಾಳಿಯನ್ನು ಮಾಡಿದರು. ರಕ್ತಕ್ಕೆ ರಕ್ತ ಅಷ್ಟೇ ಈಗ ಬೇಕಾಗಿರೋದು.